ಸರ್ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಮಹಾದೇವಯ್ಯ. ಮಹಾದೇವಯ್ಯ, ಸ್ವಲ್ಪ ಜೋರಾಗಿ. ಯಾವ ಊರು? ನಮ್ಮದು ದುರ್ಗದ ಹತ್ರ ಅಕ್ಕಿಮರಿಪಾಳ್ಯ ಅಂತ ಸರ್. ಅಕ್ಕಿಮರಿಪಾಳ್ಯ ಅಂತ. ಅಕ್ಕಿಮರಿಪಾಳ್ಯ ಪಕ್ಕ. ಅದೇ ಹುಲಿಯೂರು ಹೋಬಳಿ, ಕುಣಗಲ್ ತಾಲೂಕು, ತುಮಕೂರು ಜಿಲ್ಲೆ. ಸರ್ ಇನ್ನು ಅಲ್ಲಾಗಿಲ್ವಾ? ಒಂದು ಆಗದೆ ಅಣ್ಣ. ಎರಡಲ್ಲೂ ಉದುರಿಸಿದೆ. ಯಾವುದು? ಇದಾಗದೆ. ಹಾಂ ಹಾಂ ಹಾಂ. ಎಷ್ಟು ದಿನದಿಂದ ನಿಮ್ಮ ಮನೆಗೆ ಇವು? ಸರ್ ಇವಾಗಲೇ ಒಂದು 3 ತಿಂಗಳಿಂದ ನಮ್ಮಲ್ಲ. ಎಲ್ಲಿ ತೊಗೊಂಡಿದ್ದು? ಸರ್ ಇವು ಬೇಬಿಲಿ ತೊಗೊಂಡಿದ್ದು. ಬೇಬಿಯಲ್ಲಿ. ಹಾಂ ಹಾಂ. ಮಾಗಡಿಗೆ ಎಷ್ಟು ಜೊತೆ ಹಾಕಿದ್ರಿ? ಮಾಗಡಿ 3 ಜೊತೆ ಹಾಕಿದ್ದೆ. ಇವು ಸೇರಿ ಇವು ಸೇರಿ 2 ಜೊತೆ ಕೊಟ್ಟರೆ ಇವು ಉಳ್ಕೊಂಡ್ವು. ಇವು ಒಂದೇ ಜೊತೆ ಉಳ್ಕೊಂಡಿರೋದು. ನಮ್ಗೊಂದು ಜೊತೆ ಬೇಕೇ ಬೇಕು. ಹಾಂ ಹಾಂ. ಇಲ್ಲಿ ಮದ್ದೂರು ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು? ರಾತ್ರಿ ಬಂದೆ ಸರ್. ಎಲ್ಲ ರಾತ್ರಿ ಬಂದಿದ್ದವ್ರೆ. ಇನ್ನು 3 ದಿನ ಇರ್ತೀರಾ ಇಲ್ಲಿ? ಹಾಂ ಹಾಂ. ವ್ಯಾಪಾರ ಪರವಾಗಿಲ್ವಾ? ಇವತ್ತು ನೋಡಬೇಕು. ಹಾಂ ಹಾಂ. ಇವತ್ತು ನೋಡಿದ್ರೆ ಗೊತ್ತಾಯ್ತು. ಅಂದರೆ ಎಷ್ಟು ಜಾತ್ರೆ ಮಾಡ್ತೀರಾ? ಸರ್ ನಾವು ಸಿದ್ಧಗಂಗೆ ಮಾಗಡಿ ಹಾಂ 2 ಪರ್ಮೆಂಟು ಹಾಂ ಹಾಂ ಮಾಡ್ತೀವಿ. ಹಾಂ. ಏನೋ ಇವ ಹುಚ್ಚಿಗೆ ಮದ್ದೂರಿಗೆ ಬಂದು ಕಮಿಟಿಗೆ ಆಗೋಕ್ಕೆ. ಹಾಂ ಹಾಂ. ಮೊಬೈಲ್ ನಂಬರ್ ಹೇಳಿ. 96 06 28 9773. 9773. 365 ದಿನನೂ ಒಂದು ಜೊತೆ ಎತ್ತುಗಳು ಇರ್ತವೆ. ಒಂದು ಜೊತೆ ಇವು ಕೊಟ್ಟರು ನಾವು ಒಂದು ಜೊತೆ ಮಡಿಕೊಂಡಿರ್ತೀವಿ ಮನೆಯಲ್ಲಿ. ಏನು ರೇಟ್ ಹೇಳ್ತಾ ಇದ್ದೀರಾ ಇವು? ಸರ್ ಇವು 3.5 ಹೇಳ್ತಾ ಇದ್ದೀವಿ. 3.5. ಒಂದಲ್ಲಾಗಿದೆ, ಒಂದಲ್ಲಾಗಿಲ್ಲ. ನೀವು ಕೂಟ ಮಾಡಿರೋದ ಜೊತೆ ತೊಗೊಂಡಿದ್ದೀರಾ? ಮಾಡಿದ್ರು ಸರ್, ಅವರೇ ಮಾಡಿದ್ರು. ಬೇಬಿ ಜೊತೆಲೇ ದಾಂಡಿ. ಬೇಬಿ ಜೊತೆ ತೊಗೊಂಡಿದ್ದು. ಯಾವ ಕಡೆ ಹುಟ್ಟಿರೋವು ಇವು? ಇವೆಲ್ಲ ರಾಮನಗರ, ಕನಕಪುರ, ಆ ಸೈಡೆ. ಮಾಗಡಿ ಹಾಂ. ಆ ಸೈಡ್ ತರಬೇಕು. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಂಜುನಾಥ್ ಅಂತ. ಯಾವ ಊರು? ನಾವು ಹಾವೇರಿಯಿಂದ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಾ? ನಾನು ಒಬ್ಬನೇ ಬಂದಿದ್ದೀನಿ. ಎಷ್ಟು ಜೊತೆ ತೊಗೊಂತೀರಾ? ಒಂದು ಜೊತೆ ಮಾತ್ರ ಸ್ನೇಹಿತರ ಮಾದೇವಪ್ಪ ಅವರು? ಇಲ್ಲ, ಇವಾಗ ತಾನೇ ಪರಿಚಯ. ಗಿಡ ನೋಡಿದ್ವಾ, ಕೇಳ್ತಾ ಇದ್ವಿ. ಕೇಳ್ತಾ ಇದ್ದೀರಾ? ಹಾಂ ಹಾಂ. ಅವರು ನಮ್ಮ ಸ್ನೇಹಿತರು ಚುಂಚನಕಟ್ಟೆಯಿಂದ ಅಲ್ಲೊಬ್ರು ನಮ್ಮ ಸ್ನೇಹಿತರು ಇದ್ದಾರಾ. ನಿಮ್ದು ಯಾವ ಊರು? ಕೆ ಶೆಟ್ಟಳ್ಳಿ, ಕೆಮ್ಮಡಿ ಪಕ್ಕ. ಕೆಮ್ದು ಡಿ ಪಕ್ಕ ಯಾವುದು? ಕೆ ಶೆಟ್ಟಳ್ಳಿ. ಕೆ ಶೆಟ್ಟಳ್ಳಿ. ಸರ್ ಹಾಂ ಹಾಂ. ನಿಮ್ಮ ಇದಾವೆ ದನಗಳು? ಹಾಂ ಅವರು ಅನುಭವಸ್ಥರು. ಹಾಂ ಹಾಂ. ಅವರು ಒಳ್ಳೊಳ್ಳೆ ಎತ್ತು ಕೊಡ್ತಾರೆ. ಹಾಂ ಹಾಂ ಹಾಂ. ಕರ್ಸುಗಳು ಕಟ್ತೀರಾ? ಕರ್ಸುಗಳು ಕಟ್ತೀರಾ? ಕರ್ಸ್ಗಳು ಒಳ್ಳೊಳ್ಳೆ ಕರ್ಸ್ಗಳು, ಒಳ್ಳೊಳ್ಳೆ ಹಸುಗಳು. ಇದು ಗುರುದೇವರಹಳ್ಳಿ ಎಷ್ಟು ದೂರ ಆಗುತ್ತೆ? ಸರ್ ನಾವು ಇಲ್ಲಿಂದ ಒಂದು 6-7 ಕಿಲೋಮೀಟ್ರು ಐತೆ ಸರ್. ಹೌದಾ ಸರ್? ನೀವು ಎಷ್ಟು ಜೊತೆ ತೊಗೊಂತೀರಾ ಈಗ? ಸರ್ ನಾವು ಮನೆಗೆ ಒಂದು ಜೊತೆ ತಗೋತೀವಿ. ಮನೆಗೆ ಕೆಲಸಕ್ಕೆ ಮತ್ತೆ ನಮಗೆ ಮೇಯ್ಸಕ್ಕೆ. ಹಾವೇರಿಯಲ್ಲಿ ಯಾವ ಊರು? ಯಾವ ಹೋಬಳಿ? ಹಾವೇರಿ ಕರ್ಜಗಿ ಹೋಬಳಿ, ಹಾಂ. ಯಲಗಚ್ಚು ಗ್ರಾಮ ಪಂಚಾಯತಿ. ಯಲಗಚ್ಚು ಊರು. ತಾಲೂಕು ಹಾವೇರಿ, ಜಿಲ್ಲೆನೂ ಹಾವೇರಿ. ಓ, ಹಾವೇರಿ ತಾಲೂಕಿನವ್ರೇನಾ? ಹಾಂ ಹಾಂ. ಇವು ಸಾಕ? ಈ ಸೈಜ್ ಇದೆ ಸಾಕ ನಿಮಗೆ? ಈ ಸೈಜ್ ಹೋಗ್ಬೇಕು ಅಂದ್ರೆ ನಮಗಲ್ಲೇ ಮೆಕ್ಕೆಜೋಳದ ಹೊಲ ಹೊಡೆಯೋಗ್ಬೇಕಲ್ಲ. ಹಾಂ ಹಾಂ. ಲಾಂಗ್ ಸೈಜೇ ಬೇಕು. ಹಾಂ ಹಾಂ. ಅಲ್ಲ ಇನ್ನೂ ಸ್ವಲ್ಪ ದೊಡ್ಡವು ಬೇಕು, 4 6 ಬೇಕಾ? ಇವು ಪರವಾಗಿಲ್ಲ, ಅಂದ್ರೆ ಜಮೀನು ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ದೊಡ್ಡ ತಗೋದು. ಇಷ್ಟಕ್ಕೆ ನಮ್ಮ ಜಮೀನಿಗೆ ಇಷ್ಟು ಸಾಕು. ನೀವೇನು ರೇಟ್ ಹಾಕೋದು? ಅಯ್ಯೋ ನಾವು ಹೇಳೋಕ್ಕಾಗಲ್ಲಪ್ಪ. ಕೇಳಿನೇ ಅರ್ಧ ನಮಗೆ ಎದೆ ಡಬ್ ಹೊಡ್ಕೊತಾ ಇದೀವಿ. ರೇಟ್ ಕೇಳಿನೇ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೂ ನಮಗೆ ಎಷ್ಟು ಬೇಕೋ ಅಷ್ಟವರೆಗೂ ಕೇಳ್ತೀವಿ. ಕೊಟ್ರೆ ತಗೋತೀವಿ, ಇಲ್ಲ ಅಂದ್ರೆ ಮತ್ತೆ ನೋಡ್ತೀವಿ. ಮತ್ತೆ ಇನ್ನು ನೋಡ್ತೀವಿ. ಇವು ಸಾಕ ನಿಮ್ಗೆ? ಇಷ್ಟಿದ್ರೆ ಸಾಕು? ಹಾಂ, ಇಷ್ಟೈತೆ ಸಾಕು. ಅಂದ್ರೆ ಇನ್ನು ಬೇಸಿಗೆ ದೊಡ್ಡದಾಗ್ತವಲ್ಲ. ಇವಾಗ ಈ ಮುಂಗಾರಿಗೆ ಇನ್ನೊಂದು 3 ತಿಂಗಳಿಗೆ ಆಗಲೇ ಬೆಳೆದಿರ್ತವೆ. ಕೂಡ ಇವನ್ನ ಕಂಟಿನ್ಯೂ ಆಗಿ ಮನೇಲೆ ಇಟ್ಕೊಳ್ಳಲ್ಲ. ಹಾಂ. ಇವಾಗ ತಗೋದೋಗ್ತೀವ. ನೆಕ್ಸ್ಟ್ ಇವರೇ ಯಾರಾದ್ರೂ ಬೇರೆ ಜಾತ್ರೆಗೆ ನಮ್ಮ ಕೆಲಸ ಮುಗಿರ್ತಾವ ಅಲ್ಲಿಗೆ, ಇವ್ರು ಕೇಳಿದ್ರೆ ಕೊಟ್ಬಿಡ್ತೀವಿ ನಾವು. ಈಗ ಮನೆಗೆ ಒಂದ್ ಜೊತೆ ತಗೊಂಡು ಅದ್ ಮಾರಾಕಿ ಇಲ್ಲಿ ಮತ್ತೆ ಬಂದಿದ್ರಿ ತಗೊಳಕ್ಕೆ. ಹೌದಾ? ಹಾಂ ಹಾಂ ಹಾಂ. ನಿಮ್ಮ ಫೈನಲ್ ರೇಟ್ ಎಷ್ಟು? ಇಲ್ಲ ಸರ್, ಹೇಳಕ್ಕಾಗಲ್ಲ. ನಿಮ್ದೇನಿದ್ರು 1.5 ಒಳಗೆ. ನಾವು ನಮ್ಮ ಬಂಡವಾಳಕ್ಕೆ ತಕ್ಕ ನಾವು ಕೇಳ್ಬೇಕಲ್ಲಪ್ಪ. ಅಲ್ಲ ಮಾಲ್ ಹೆಂಗಿದಾವೆ ಇವು? ಮಾಲ್ ಒಳ್ಳೆ ಮಾಲ್ಗೆ ಹೆಸರು ಇಡಂಗಿಲ್ಲ. ಒಂದಾಗದೆ. ಆಯ್ತು ಸರ್, ಧನ್ಯವಾದಗಳು ಸರ್.